ಜನರಿಗೆ ಪುನರ್ವಸತಿಯನ್ನ ಕಲ್ಪಿಸಲಾಗಿದೆ. ಆದ್ರೆ ಪುನರ್ವಸತಿ ಕಲ್ಪಿಸಿದ್ರೂ ಕೂಡ ಅಲ್ಲಿನ ಸಮಸ್ಯೆಗಳು ಮಾತ್ರ ಇನ್ನೂ ಕೂಡ ಬಗೆಹರಿದಿಲ್ಲ. ಒಂದು ಖುಷಿಯ ವಿಚಾರ, ಪುನರ್ವಸತಿಯನ್ನ ಕಲ್ಪಿಸಿದ್ದಾರೆ ಅಂತ, ಬಟ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ತಲೆದೂರ್ತಾ ಇದೆ. ಎರಡು ಕಡೆಯಿಂದ ವಿದ್ಯುತ್ ಪೂರೈಕೆ ಆಗುತ್ತಂತೆ. ಒಮ್ಮೊಮ್ಮೆ ಈ ಒಂದು ಹೈ ವೋಲ್ಟೇಜ್ ನಿಂದಾಗಿ ಮನೆಯೊಳಗಿನ ಎಲ್ಲಾ ಎಲೆಕ್ಟ್ರಿಕ್ ವಸ್ತುಗಳು ಕೂಡ ಸುಟ್ಟು ಭಸ್ಮ ಆಗ್ತಾ ಇದೆ. ಇದು ಉತ್ತರ ಕನ್ನಡದ ರಾಮನಗರದ ಜನರ ಕಥೆಯಾಗಿರೋದು. ಪುನರ್ವಸತಿಯನ್ನೇನೋ ಕಲ್ಪಿಸಿದ್ದಾರೆ, ಆದ್ರೆ ಈ ಸಮಸ್ಯೆಗೆ ಮಾತ್ರ ಇನ್ನೂ ಕೂಡ ಮುಕ್ತಿ ಸಿಗ್ತಿಲ್ಲ. ಎರಡು ಕಡೆಯಿಂದ ಕರೆಂಟ್ ಬರ್ತಾ ಇದೆ, ಹೈ ವೋಲ್ಟೇಜ್ನಿಂದಾಗಿ ಎಲ್ಲವೂ ಕೂಡ ಮನೆಯ ವಸ್ತುಗಳು ಬ್ಲಾಸ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಉತ್ತರ ಕನ್ನಡದ ರಾಮನಗರದ ಜನರ ಪರಿಸ್ಥಿತಿ ಯಾವ ರೀತಿ ಇದೆ, ಏನ್ ಹೇಳ್ತಿದ್ದಾರೆ, ಆ ಕುರಿತ ಒಂದು ವರದಿ ಇಲ್ಲಿದೆ. ವೋಲ್ಟೇಜ್ ಕಡಿಮೆ ಬರ್ತಾ ಇದೆ, ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್. ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ಹೋಗ್ಬಿಟ್ಟ. ಒಂದು ಮಷಿನ್ ಚಾಲು ಮಾಡಿದ್ರೆ ವೋಲ್ಟೇಜ್ ಡೌನ್ ಆಗ್ತಿದೆ. ಟಿವಿ ಹಚ್ಚಿರ್ತೀವಿ, ಫ್ರಿಡ್ಜಸ್ ಇದು ಸ್ಟೆಬಿಲೈಸರ್ಸ್ ಎಲ್ಲ ಹೋಗ್ತಿರ್ತಾವೆ ತಿಂಗಳಿಗೊಂದ್ಸಲ. ಸಬ್ಸ್ಟೇಷನ್ ಬೇಕೇ ಬೇಕು ಸರ್. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಸೂಪಾದಲ್ಲಿ ಕಾಳಿ ನದಿಯ ದಡದಲ್ಲಿ ತಮ್ಮ ಸಮೃದ್ಧ ಜೀವನವನ್ನು ತೊರೆದ ರಾಮನಗರದ ಪುನರ್ವಸತಿ ಜನರ ಜೀವನ ಎಂದಿಗೂ ಸುಖವಾಗಿಲ್ಲ. ನೀರು ಮತ್ತು ವಿದ್ಯುತ್ನಂತಹ ಮೂಲಭೂತ ಅಗತ್ಯಗಳಿಗಾಗಿ ಪ್ರತಿದಿನ ಹೋರಾಡಬೇಕಿದೆ. ಈ ಪ್ರದೇಶಕ್ಕೆ ಗಣೇಶಗುಡಿ ಮತ್ತು ಲೋಂಡಾದಿಂದ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿದೆ. ಆದಾಗ್ಯೂ ಆಗಾಗ ಜನರಿಗೆ ಕರೆಂಟ್ ಸಮಸ್ಯೆ ತಪ್ಪಿಲ್ಲ. ಗಣೇಶಗುಡಿಯಿಂದ ವಿದ್ಯುತ್ ಸರಬರಾಜು ಮಾಡಿದರೆ ಅಗತ್ಯವಿರುವ ವೋಲ್ಟೇಜ್ ಇರಲ್ಲ. ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯ ಲೋಂಡಾ ಖಾನಾಪುರ ಸ್ಟೇಷನ್ನಿಂದ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿದೆ. ಆದರೆ ಏಕಾಏಕಿ ಹೆವಿ ವೋಲ್ಟೇಜ್ ಬಂದು ಸಾಕಷ್ಟು ಹಾನಿ ಕೂಡ ಆಗುತ್ತಿದೆ. ಟಿವಿ, ಮಿಕ್ಸರ್, ಸನ್ಸೆಟ್ ಐರನ್ ಬಾಕ್ಸ್ ಹಾಳಾಗ್ತಿವೆ. ಇದಕ್ಕೆಲ್ಲ ಮುಕ್ತಿ ಬೇಕು ಅಂದ್ರೆ ರಾಮನಗರದಲ್ಲಿ ಒಂದು ಸಬ್ ಸ್ಟೇಷನ್ ಅಗತ್ಯ ಇದೆ. ಫ್ರಿಡ್ಜ್ ಹಚ್ಬೇಕಂದ್ರೆ ಸಮಸ್ಯೆ ಅಂದ್ರೆ ನಮ್ಮಲ್ಲಿ ವೋಲ್ಟೇಜ್ ಕಡಿಮೆ ಬರ್ತಾ ಇದೆ, ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ವೋಲ್ಟೇಜ್ದು. ಯಾಕಂದ್ರೆ ನಮ್ಮಲ್ಲಿ ಸಬ್ ಸ್ಟೇಷನ್ನೇ ಇಲ್ಲ. ಸಬ್ ಸ್ಟೇಷನ್ ಇಲ್ದಿದ್ದ ಕಾರಣಕ್ಕೆ ನಮ್ ಗಣೇಶ್ ಗುಡಿ ಲೈನ್ ಯಾವಾಗ ಬರ್ತದೆ ಅವಾಗ ಟೋಟಲಿ ನಮ್ಗೆ ಒಂದು ಓವನ್ ಸಹಿತ ಹಚ್ಲಿಕ್ಕೆ ಆಗಲ್ಲ. ಓವನ್ ಸಹಿತ ಹಚ್ಚಿದ್ರೆ ಒಳಗಡೆ ಬಿಸಿ ಆಗ್ತಾ ಇಲ್ಲ ಓವನ್ ಸದ. ಆಮೇಲೆ ಫ್ರಿಡ್ಜ್ ಹೋಗ್ಲಿ, ಎಕ್ಸಾಸ್ಟ್ ಫ್ಯಾನ್ ಸಹಿತ ತಿರುಗ್ತಾ ಇಲ್ಲ ಸರಿಯಾಗಿ. ನಮ್ಮಲ್ಲಿ ಹೋಟೆಲ್ ಸಮಸ್ಯೆ ಇದು. ಅದರ ನಂತರ ಮನೆಯಲ್ಲಿ ಕರೆಂಟ್ ಫ್ಲಕ್ಚುಯೇಷನ್ಸ್ ಆಗೋದು ಬಹಳ 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 ತೀರಾ ಬಹಳ ಅಂದ್ರೆ ಅದು ಏನಿದೆ ನಾವು ಹೇಳಲಿಕ್ಕೂ ಬರುದಿಲ್ಲ. ಯಾಕಂದ್ರೆ ಟಿವಿ ಹಚ್ಚಿರ್ತೀವಿ, ಫ್ರಿಡ್ಜಸ್ ಇದು ಸ್ಟೆಬಿಲೈಸರ್ಸ್ ಎಲ್ಲ ಹೋಗ್ತಿರ್ತಾವೆ ತಿಂಗಳಿಗೊಂದ್ಸಲ. ಅದಕ್ಕೇನ್ ನಾವು ಏನ್ ಚಾನ್ಸೇ ಇಲ್ಲ. ಅದು ಆಕ್ಚುಲಿ ಇಲ್ಲಿ ಬರೋದು ಕರೆಂಟ್ ಒಂದು ಖಾನಾಪುರ ಡಿವಿಷನ್ ಇಂದ ಮತ್ತು ನಮ್ದು ಒಂದು ಹುಬ್ಳಿ ಡಿವಿಷನ್ ಇಂದ. ಇವ್ರು ಏನ್ ಮಾಡ್ತಾರೆ, ಎಲ್ಲಿ ಸಮಸ್ಯೆ ಆಗುತ್ತೆ ನಮ್ಗೇನ್ ಗೊತ್ತಾಗುದಿಲ್ಲ ಸರ್. ಕಟ್ಔಟ್ ಮಾಡಿ ಇಡ್ಬಿಡ್ತಾರೆ. 2 ಅವರ್ಸ್ ಇಲ್ಲ, 3 ಅವರ್ಸ್ ಇಲ್ಲ, ಇದೇ ಸಮಸ್ಯೆ ಸರ್. ಇದು ಕರೆಂಟ್ ಕಟ್ ಆದ್ರೆ ಎರಡು ಫೇಸ್ ಬಂದ್ಬಿಡ್ತಾವ ಸರ್. ಅದರಲ್ಲಿ ನಾವು ನಾರ್ಮಲಿ ನಮ್ಮ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ಹೋಗ್ಬಿಟ್ಟಾವ. ಯಾವ ಇದರಲ್ಲಿ ಕೊಡ್ತಾರೆ ಅದು ನಮ್ಗೆ ಗೊತ್ತಾಗುದಿಲ್ಲ ಸರ್. ಅದು ಖಾನಾಪುರದಿಂದ ಲೈನ್ ಬರ್ತಾ ಇದೆ, ಏನು ನಮ್ದು ಗಣೇಶ್ ಗುಡಿಯಿಂದ ಬರ್ತಾ ಇದೆ, ಏನ್ ಗೊತ್ತಾಗ್ತಿಲ್ಲ. ಅದ್ರ ಸಲುವಾಗಿ ಒಂದೇ ಸಬ್ ಸ್ಟೇಷನ್ ಇಲ್ಲೇ ಆದ್ರೂ ನಮ್ಗೆ ಇದರಲ್ಲಿ ಸಮಸ್ಯೆನ ಬಗೆಹರಿಸ್ಬಿಡುತ್ತೆ. ಇದು ನಮ್ಗೆ ವೋಲ್ಟೇಜ್ ಬರುದಿಲ್ಲ. ಒಂದ್ ಮಷಿನ್ ಚಾಲು ಮಾಡಿದ್ರೆ ವೋಲ್ಟೇಜ್ ಡೌನ್ ಆಗ್ತೈತಿ. ಇಲ್ಲಿ ಗಣೇಶ್ ಗುಡಿ ಅವರು ಕೆಬಿದವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ಗಣೇಶ್ ಗುಡಿ ಲೈನ್ ಬಂದ್ರೆ ವೋಲ್ಟೇಜ್ ಕಡಿಮೆ, ಖಾನಾಪುರದಿಂದ ಕರೆಂಟ್ ಬಂದ್ರೆ ವೋಲ್ಟೇಜ್ ಬರುತ್ತೆ. ಇದು ನಮ್ಗೆ ಒಂದ್ ಸಬ್ ಸ್ಟೇಷನ್ ಆಗ್ಬೇಕು. ಅವರು ಹೇಳ್ತಾ ಇದಾರೆ ನಮ್ಗೆ, ನೀವು ಯಾರಿಗಿದ್ರೆ ರಾಜಕೀಯ ಲೀಡರ್ಗೆ ಹೇಳಿ ಒಂದ್ ಸಬ್ ಸ್ಟೇಷನ್ ಮಾಡ್ರಿ. ಇಲ್ಲಿ ಸಬ್ ಸ್ಟೇಷನ್ ಮಾಡಿದ್ರೆ ಎಲ್ಲಾ ವಿದ್ಯುತ್ ಸಮಸ್ಯೆನೇ ಪರಿಹಾರ ಹೋಗ್ತೈತಿ ಅಂತ ಅವರು ಕೆಬಿದವರು ನಮ್ಗೆ ಹೇಳ್ತಾರೆ. ಗಣೇಶ್ ಗುಡಿ ಲೈನ್ ಬಂದ್ರೆ ಮಷೀನೇ ಆಪರೇಟ್ ಆಗುದಿಲ್ಲ. ಖಾನಾಪುರ ಲೈನ್ ಬಂದ್ರೆ ಮಷೀನ್ ಆಪರೇಟ್ ಆಗ್ತೈತಿ. ಗಣೇಶ್ ಗುಡಿ ಲೈನ್ ಬಂದ್ರೆ ಮಷೀನ್ ಆಪರೇಟ್ ಆಗ್ತೈತಿ. ಸಬ್ ಸ್ಟೇಷನ್ ಇಲ್ಲಿ ಒಂದ್ ಮಾಡಿದ್ರೆ ಎಲ್ಲಾ ಕರೆಂಟ್ ಸಮಸ್ಯೆ ಪರಿಹಾರ ಆಗ್ತೈತಿ ಅಂತ ಅವರು ಹೇಳ್ತಾರೆ. ಸೂಪಾ ಜಲಾಶಯಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಜನರ ಕರೆಂಟ್ ಸಮಸ್ಯೆಯನ್ನ ಇಂಧನ ಇಲಾಖೆ ಬಗೆಹರಿಸಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಈ ರಾಮನಗರದ ಜನರ ಪರಿಸ್ಥಿತಿ ಹೇಳೋ ಪರಿಸ್ಥಿತಿ ಯಾರೂ ಕೂಡ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದು ನಿಜವಾಗ್ಲೂ ವಿಪರ್ಯಾಸ. ಯಾಕೆ ಈ ಎರಡು ಕಡೆಯಿಂದ ಇಲ್ಲಿಗೆ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದಾರೆ? ಸಬ್ ಸ್ಟೇಷನ್ ಆಗಲ್ವಂತ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಧನುಷಿ, ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಜಲಾಶಯ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಜಲಾಶಯ. ಈ ಜಲಾಶಯ ನಿರ್ಮಾಣಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಪುನರ್ವಸತಿ ಕೇಂದ್ರದಲ್ಲಿ ಇರುವಂತಹ ಈ ರಾಮನಗರ ಜನರಿಗೆ ಇವತ್ತು ವಿದ್ಯುತ್ ಕಣ್ಣ ಮುಚ್ಚಾಲೆ ಇದೆ. ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ, ಕಳೆದ 10 ವರ್ಷಗಳಿಂದ ಈ ಸಮಸ್ಯೆ ಇದೆ. ಇವರು ಬೇಡಿಕೆ ಏನಪ್ಪಾ ಅಂದ್ರೆ ಕಳೆದ 10 ವರ್ಷಗಳಿಂದಲೂ ಏನು ಒಂದು ಸಬ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ಕೊಡಿ ಎನ್ನುವಂತ ಬಗ್ಗೆ ಹೇಳಿರುವಂತದ್ದು. ಇಲ್ಲಿ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳು ಆಗಿರ್ಬೋದು, ಅದೇ ರೀತಿ ಏನು ಅಧಿಕಾರಿ ವರ್ಗದವರು, ಆಡಳಿತ ವ್ಯವಸ್ಥೆ, ಇವರ
ಮನವಿಗೆ ಇವತ್ತು ಏನು ಸ್ಪಂದಿಸದೇ ಇರೋದು ನಿಜಕ್ಕೂ ಒಂದು ದುರಂತದ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಜಲಾಶಯದಿಂದ ವಿದ್ಯುತ್ ಸಾಗರದಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಏನು ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಇವತ್ತು ಅದೇ ಜಾಗದಲ್ಲಿ ಅದೇ ಏನು ವಿದ್ಯುತ್ ಸಾಗರವನ್ನ ನಿರ್ಮಾಣ ಮಾಡಲು ತಮ್ಮ ಸರ್ವೋತ್ಸವವನ್ನ ಬಿಟ್ಟುಕೊಟ್ಟಂತ ಜನರಿಗೆ ಇವತ್ತು ವಿದ್ಯುತ್ ನೀಡಲು ಆಗ್ತಾ ಇಲ್ಲ ಎನ್ನುವುದು ನಿಜಕ್ಕೂ ಖೇದಕರವಾಗಿರುವಂತದ್ದು. ಇಲ್ಲಪ್ಪ, ಇಲ್ಲಿ ಒಂದು ಗಣೇಶ್ ಗುಡಿಯಿಂದ ವಿದ್ಯುತ್ ಅನ್ನ ಸರಬರಾಜು ಮಾಡಲಾಗತ್ತೆ, ಅಂದ್ರೆ ಸೂಪಾ ಜಲಾಶಯದಿಂದ ವಿದ್ಯುತ್ ಅನ್ನ ಏನು ಸರಬರಾಜು ಮಾಡಲಾಗತ್ತೆ. ಅದ್ರ ಜೊತೆಗೆ ಪಕ್ಕದ ಜಿಲ್ಲೆಯಾದಂತ ಬೆಳಗಾವಿಯ ಲೋಂಡಾ ಖಾನಾಪುರದಿಂದ ಏನು ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗತ್ತೆ. ಗಣೇಶ್ ಗುಡಿಯಿಂದ ವಿದ್ಯುತ್ ಪೂರೈಕೆ ಮಾಡದಂತ ಒಂದು ಸಂದರ್ಭದಲ್ಲಿ ಇವರಿಗೆ ಒಂದು ಮನೆಯಲ್ಲಿ ಫ್ರಿಜ್ ಕೂಡ ಹಚ್ಚಲು ಆಗದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ತುಂಬಾ ಕಡಿಮೆ ವೋಲ್ಟೇಜ್ ಅಲ್ಲಿ ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗುತ್ತೆ. ಇನ್ನೊಂದು ಲೋಂಡಾ ಮತ್ತು ಖಾನಾಪುರದಿಂದ ಏಕಾಏಕಿಯಾಗಿ ಏನು ವಿದ್ಯುತ್ ಅನ್ನ ಪೂರೈಕೆ ಮಾಡಿದ್ರೆ ಇಲ್ಲಿ ಇದ್ದಂತ ಫ್ರಿಜ್ಗಳು ನಾಶ ಅಂದ್ರೆ ಸುಟ್ಟು ಭಸ್ಮವಾಗುತ್ತೆ ಹೈ ವೋಲ್ಟೇಜ್ಗೆ. ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳು ಏಕಾಏಕಿಯಾಗಿ ಸುಟ್ಟು ಭಸ್ಮವಾಗುವಂತ ಆಗಿರುವಂತ ಒಂದು ಉದಾಹರಣೆಗಳು ಸಾಕಷ್ಟಿವೆ. ಸೊ ಇಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತ ಒಂದು ಏನಂತ ಅಂದ್ರೆ ನಮಗೆ ಇಲ್ಲಿ ಹೋಟೆಲ್ ಕೂಡ ಒಂದೊಂದ್ಸತಿ ನಡೆಸಲು ಸಾಧ್ಯವಾಗಲ್ಲ ಎನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ನಮಗೊಂದು ಸಬ್ ಸ್ಟೇಷನ್ ಮಾಡಿಕೊಡ್ಲೇಬೇಕು ಎನ್ನುವಂತ ಬಗ್ಗೆ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ನ್ಯೂಸ್ 18 ಕನ್ನಡ ಆ ಊರಿಗೆ ಹೋಗಿ ಅಲ್ಲಿನ ಜನರ ನಾಡಿ ಮಿಡಿತವನ್ನ ಅರಿತು ಈ ಊರಿಗೆ ಬೇಕಾದಂತ ಅಗತ್ಯ ಏನು ಸಬ್ ಸ್ಟೇಷನ್ ಅನ್ನ ಮಾಡಿಕೊಡ್ಲೇಬೇಕು ಎನ್ನುವಂತ ಬಗ್ಗೆ ಏನು ಉತ್ತರ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಅಂದಿನ ಶಾಸಕ RV ದೇಶಪಾಂಡೆಯನ್ನ ಎಚ್ಚರಿಸುವಂತ ಒಂದು ಕೆಲಸವನ್ನ ಮಾಡಿದೆ. ಅದ್ರ ಜೊತೆಗೆ ಆಳ್ತಾ ಇರುವಂತ ಸರ್ಕಾರವನ್ನ ಎಚ್ಚರಿಸುವಂತ ಒಂದು ಇವತ್ತು ಕೆಲಸವನ್ನ ಮಾಡಿರುವಂತದ್ದು. ಮುಂದೆ ಯಾವ ರೀತಿ ಇವರು ಕ್ರಮಕ್ಕೆ ಮುಂದಾಗ್ತಾರೆ ಎನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಧನುಶ್ರೀ, ಥ್ಯಾಂಕ್ ಯು ದರ್ಶನ್ ನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.